ಹಾಯ್ ಹಲೋ ನಮಸ್ಕಾರ. ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಭಾನುವಾರ ಹಬ್ಬದ ಶುಭಾಶಯಗಳು. ಸೊ ಬಾಡುಟ ತಿನ್ನೋರಿಗೆ ಹಬ್ಬ ಹೋಟೆಲ್ ಹನುಮಂತು ಲಕ್ಷ್ಮಣ್ ಮೆಸ್ಸು ಮನೇಲಿ ಮಾಡಿದ್ರೆ ಚಿಲ್ಲಿ ಚಿಕನ್ನು, ಫ್ರೈ ಫಿಶ್ಶು, ಬೋಟಿ, ಕಲಿಜ ಎಲ್ಲವನ್ನು ತಿನ್ನಿ. ನಾಟಿ ಕೋಳಿ ಸ್ಟೈಲಲ್ಲಿ ತಿನ್ನಿ. ಅಥವಾ ಬಾಡೂಟ ತಿನ್ನೋರಿಗೆ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ, ಸೊ ನೆನ್ನೆ ಸ್ನೇಹಿತರೆ ಆ್ಯಸ್ ಯೂಶುವಲ್ ನಾನು ಬಂದಿದ್ದೀನಿ ಮಲಗುವಂಥ ಸಮಯ. ಬಟ್ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕಿತ್ತು. ಸೊ ಸ್ನೇಹಿತರೆ, ನೆನ್ನೆ ನಮ್ಮ ಡಿ ಕೆ ಶಿವು ಅಲಿಯಾಸ್ CD ಶಿವು ಅವರು ಅಲಿಯಾಸ್ ತಿಹಾರ್ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ನಮ್ಮ ಕನ್ನಡಿಗ, ಕನಕಪುರದ ಶೂರ, ಸಾತನು ಧೀರ. ಸೊ ನೆನ್ನೆ ಹೇಳ್ತಾನೆ ಪುಣ್ಯಾತ್ಮ, ಪತ್ರಕರ್ತರು ಕೇಳ್ತಾರೆ, ನಾನು ನೋಡ್ತಾ ಇದ್ದೀನಿ ಕುಮಾರಸ್ವಾಮಿನ, ಬರೀ ಕಮೆಂಟ್ಗಳು, ಬರೀ ಇದು ಮಾಡಲಿ ಅವರು ಮಾಡಲಿ, ಅವರು ನನ್ನ ಮೇಲೆ ಅಸೂಯೆ, ಹೊಟ್ಟೆ ಕಿಚ್ಚು ಮಾಡಲಿ, ತೊಂದರೆ ಇಲ್ಲ, ಭಗವಂತ ಅವ್ರಿಗೆ ಆರೋಗ್ಯ ಕೊಡಲಿ ಫಸ್ಟು ಅಂತ ಹೇಳ್ತಾನೆ ಈ ದುರಾಂಕಾರದ ಗಿರಾಕಿ. ಅಪ್ಪ CD ಶಿವಣ್ಣ ಅಂತ ಆರೋಪ ಹೊತ್ತಿರ್ತಕ್ಕಂಥ ಅಣ್ಣ CD ಶಿವಣ್ಣ ಕೇಳಿಲಿ, ಕುಮಾರಸ್ವಾಮಿ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, 100 ಕಾಲ ಬದುಕ್ತಾರೆ. ಉದಾಹರಣೆಗೆ ನಾನೆಲ್ಲನೂ ನಂಬ್ತೀನಿ, ನ್ಯೂಮರಾಲಜಿ ಪ್ರಕಾರ 89 ವರ್ಷ, ನಂದು ಜಾತಕದ ಪ್ರಕಾರ 92 ವರ್ಷ, ನಾನು ಆವ್ರೇಜ್ ತಗೊಂಡಾಗ 91 ವರ್ಷ ಅಂತ ಅನ್ಕೋ. ನಾನೇ ಅವ್ರಿಗೆ 10 ವರ್ಷ ಕೊಟ್ಟು ಬಿಡ್ತೀನಿ ಭಗವಂತನಲ್ಲಿ ಕೇಳ್ಕೊಂಡು. ಭಗವಂತ ಕರುಣಿಸ್ತಾನೆ. ನಿನ್ನಂಥ ಗೋಮುಖ ವ್ಯಾಘ್ರನ ಮೊದಲು ಅವ್ರುಗಳು ಬಂದರೆ ಏನಾರು ಒಂದು ಮಾಡ್ತಾರೆ, ಆಯಿತಾ? ಆಮೇಲೆ ಅಸೂಯೆ, ಹೊಟ್ಟೆ ಕಿಚ್ಚು ಅಂತ್ಯ. ಹೌದಪ್ಪ, ನಮಗೆ ತುಂಬ ಅಸೂಯೆ, ಯಾಕಂದರೆ ಕುಮಾರಸ್ವಾಮಿ ಅವ್ರು ತಿಹಾರ್ ಜೈಲಿಗೆ ಹೋಗಿ ಬಾವುಟ ಹಾರಿಸಿಲ್ಲ. ಹೌದಪ್ಪ, ತುಂಬ ಅಸೂಯೆ, ಯಾಕಂದರೆ ಹವಾಲ ದುಡ್ಡು ತಗೊಂಡು CBI ತನಿಖೆ ಮಾಡಿಸ್ಕೊಂಡಿಲ್ಲ. ಹೌದಪ್ಪ, ತುಂಬ ಅಸೂಯೆ, ಆಯಿತಾ? ಆದರೆ ನಿನ್ನ ಥರ ಭ್ರಷ್ಟ ಆಗಿ ಕಾಡುಗಳನ್ನೆಲ್ಲ ಬಂಡೆ ಹೊಡೆದು ಮಾಡಿಲ್ಲ. ಇದು ನಮ್ಮ ಕುಮಾರಸ್ವಾಮಿ ಅವರು, ಆಯಿತಾ? ಅವ್ರ ಆರೋಗ್ಯದ ಬಗ್ಗೆ ಹೇಳಿದೆ. ನಮ್ಮಂಥವ್ರದ್ದು 1 ವರ್ಷ 2 ವರ್ಷ 3 ವರ್ಷ ಹಿಂಗೆ ಕೊಟ್ಟು ಅವ್ರು 3 ವರ್ಷ ಇರ್ತಾರೆ. ಇದೇ ದೇವೇಗೌಡನ ವಿರುದ್ಧ ಅವ್ರು ದೇವೇಗೌಡರು ರಾಜಕೀಯ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಎಲ್ಲವೂ ಸರಿ, ಆಯಿತಾ? ಅವ್ರ ಮೇಲೆ ಆಡ್ದಂಥ ಇದೇ ಹೆಗಡೆ ಅವ್ರು ಒಳ್ಳೆ ರಾಜಕೀಯ ಮಾಡಿರ್ಬೋದು, ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇವ್ರಿಗೆ ಅವಮಾನ ಮಾಡಿದ್ರು. ಏನು ಮಾಡಿದ್ರು? IBಯಿಂದ ರಾತ್ರಿ ಟೂರ್ಗೆ ಹೋದಾಗ ಹೊರಗೆ ಹಾಕಿದ್ರು. ಏನಾಯಿತು? ಹೆಗ್ಡೆ ಇದ್ದಾರ, ದೇವೇಗೌಡರು ಇದ್ದಾರ, ಆಯಿತಾ? ಅದಾದ ಮೇಲೆ ಇದೆ ಕೃಷ್ಣ ಬೈರೇಗೌಡನ ತಂದೆ, ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣಗಳ ತಜ್ಞ ಕುಂಟು ಬೈರೇಗೌಡರು. ಏನಾದರೂ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದವ್ರೆ, ಬಟ್ ರಾಜಕೀಯ ಭಿನ್ನಾಭಿಪ್ರಾಯಗಳು ಎದೆ ಕೊಟ್ಟಾಡ್ತಿದ್ದವರು. ನಾಗೇಗೌಡರು ಏನಾಯಿತು? ಬೊಮ್ಮಾಯಿ ಏನಾಯಿತು? ಏನಪ್ಪ ಪಟೇಲರು ಏನಾಯಿತು? ಯಾರೆಲ್ಲ ಒಳ್ಳೆಯವ್ರ ಬಗ್ಗೆ ಹೆಂಗೆ ತೊಡೆ ತಟ್ಟಿದ್ದಾರೆ. ಬಚ್ಚೇಗೌಡ ಸೈಡ್ ಲೈನ್ ಆಗಿ ಕೂತಾನೆ, ಮಗನಿಗೆ ಕಾಂಗ್ರೆಸ್ಸಲ್ಲಿ ಭಿಕ್ಷೆ ಕೊಡಿಸ್ಬಿಟ್ಟು. ಏನಾಯಿತು? ಅದರಿಂದ ನಿಂದು ಅಷ್ಟೇ ಕತೆ ಕಣಪ್ಪ ಶಿವಣ್ಣ. ನೀನು ಇವಾಗ ಇರ್ತೀಯೋ ಇರಲ್ವೋ ಇನ್ನೊಂದು ಮಗಳು, ನೀನಂತೂ ಮುಖ್ಯಮಂತ್ರಿ ಆಗಲ್ಲ, ಆಗಬಾರದು. ನಿನ್ನಂತವನು ಆಗ್ಬಿಟ್ರೆ ಅದು ಒಂಥರ ಘೋರ ದುರಂತ ಇದ್ದಂಗೆ, ಆಯಿತಾ? ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಬೆಳಗ್ಗೆ ಎದ್ದು ಮಾತ್ರೆಗಳನ್ನ ನುಂಗ್ತೀಯಲ್ಲ, ಶುಗರ್ 500, ಅದೇನು ಕುಡಿತೀಯೋ ಗೊತ್ತಿಲ್ಲ, ಯಾವಾಗಲೂ ತುಂಬ ವರ್ಕ್ ಮಾಡ್ತೀಯಲ್ಲ, ಕಣ್ಣೆಲ್ಲ ಮಂಪ್ರೆ ಇರ್ತದೆ. ನಾನೆಲ್ಲ ಮಾತ್ರೆ ಅಂದ್ಕೊಂಡಿದ್ದೆ, ಗೊತ್ತಿಲ್ಲ ನಮಗೆ ನಿಂದು ಶುಗರ್ ಎಷ್ಟು, BP ಎಷ್ಟು. ಫಸ್ಟು ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ನಿನ್ನ ತಟ್ಟೆಲೆ ಹೆಗ್ಣ ಬಿದ್ದು ಒದಾಡ್ತಿದೆ. ನೀನೇನಯ್ಯ ಹೇಳೋದು ನನ್ನ ಕುಮಾರನ ಬಗ್ಗೆ? ಕುಮಾರನ ಆರೋಗ್ಯ ಇರುತ್ತೆ, 100 ವರ್ಷ ಇರುತ್ತೆ. ನೀನು ಹೆಂಗಿರ್ತೀಯ ಏನೋ ಮುಂದೆ ತೋರಿಸ್ತಾನೆ ಭಗವಂತ. 11 ಜನದ ಸಾವಿಗೆ ಈಡಾದಂಥ ಜನಗಳಿಗೆ ಕರುಣಿಸ್ತಕ್ಕಂಥ ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿ ನೀನು. ನಿನ್ನೂ ಒಬ್ಬ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನೀನು ಅದಕ್ಕೆ ಕಾರಣಕರ್ತ ನೀನೇ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಬೀಳಲ್ವಾ? ಬೀಳುತ್ತೆ. ಅದರಲ್ಲಿ ಬೇರೆ ಕಣ್ಣೀರು ಹಾಕ್ತೀಯ, ನಿನಗೆ ಕಣ್ಣೀರು ಬೇರೆ ಬರುತ್ತಾ? ನಿಮ್ಮ ಯೋಗ್ಯತೆಗೆ ನೀನು ಯಾವುದೋ ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಅಮ್ಮನ ನಂಬೇಡಿ, ಹೆಂಡ್ತಿನ ನಂಬೇಡಿ, ವಯಸ್ಸಿಗೆ ಬಂದಿರೋ ಹೆಂಡ್ತಿನ ನಂಬೇಡಿ, ಸುಂದರವಾಗಿರೋ ಅಮ್ಮನ ನಂಬೇಡಿ ಅನ್ನೋ ಹೇಳ್ದಂಥವ್ನು ನೀನು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇದು ನಿನ್ನ ಇತಿಹಾಸ, ಆಯಿತಾ? ಕಂಡವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ
ಇವುಗಳನ್ನ ಬಿಟ್ಟು ಬದುಕು, ಉದ್ಧಾರ ಆಗ್ತೀಯ. ನಿಂದು ಅಂತ್ಯ ಬಂದಿದೆ. ಅಟ್ಲೀಸ್ಟ್ ತಾತಯ್ಯ ಅವರಾರುವೆ ನಿನಗೆ ಒಳ್ಳೇದು ಮಾಡಲಿ. ನೀನು ಯಾವುದೇ ಕಾರಣಕ್ಕೂ ಖಚಿತ, ನಿಶ್ಚಿತ, ಉಚಿತ ಮುಖ್ಯಮಂತ್ರಿ ಆಗಲ್ಲ. ಆಮೇಲೆ ನೀನು ಎಲ್ಲ ಬೆನ್ಕೆರೆದ ಆಗಿರೋದು. ನಿನಗೆ ಅಷ್ಟು ತಾಕತ್ತಿದ್ದಿದ್ರೆ ಚನ್ನಪಟ್ಟಣದಲ್ಲಿ ನಿನ್ನ ತಮ್ಮನ ನಿಲ್ಲಿಸ್ತಿದ್ದೆ, ಆಯಿತಾ? ನಾವು ಬಿ ಜೆ ಪಿಲಿ ನಿಲ್ಲಿಸೋದು, ಮಂಜುನಾಥ್ನ ಇನ್ನೆಲ್ಲಿ ನಿಲ್ಲಿಸೋದು, ಹೊಡೆದೋಡ್ಸಿದೀವಿ ನಿನ್ನ ತಮ್ಮನ. ಈಗ ಇಲ್ಲಿ ಸೋತಿರ್ಬೋದು, ಒಂದಲ್ಲ ಒಂದಿನ ಅಧಿಕಾರ ಚುಕ್ಕಾಣಿ ಹಿಡಿತಾರೆ, ಅದು ಎದುರುಗಾಡ್ತೀವಿ. ನಿನ್ನ ಥರ ಬೆನ್ನು ಕೆರ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮಗಿಲ್ಲ. ನೀನು ಸಿದ್ದರಾಮಯ್ಯ ಅವ್ರುಗಳ ಥರ ಇರಲಿ, ತೊಂದರೆ ಇಲ್ಲ. ಮಿಸ್ಟರ್ ಸಿಡಿ ಶಿವು ಅಲಿಯಾಸ್ ಹನಿ ಟ್ರಾಪ್ ವೀರರು ಅಂತ ಆರೋಪ ಹೊತ್ತಿದ್ದೀರಾ. ನಿನ್ನ ಆರೋಗ್ಯ ನೋಡ್ಕೊಳಪ್ಪ, ಫಸ್ಟು ಮಾನಸಿಕವಾಗಿ ಆರೋಗ್ಯ ನೋಡ್ಕೊ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಸ್ನೇಹಿತರೆ, ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್. ನಮಸ್ಕಾರ.